ಲೇ ಅವನ ಕರಿಯಲೇ. ಯೋ ಈ ಚಿಕ್ಕ ಮಕ್ಳೆಲ್ಲ ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ಟು ಸ್ಟೇಟಸ್ಗಳು ಬಿಟ್ಟು ತಿಕ್ಕ ಉರಿಸ್ತವ್ರೆ. ನಾವು ದೊಡ್ಡವರಾಗ್ಬಿಟ್ಟು ದೊಡ್ಡಬಳ್ಳಾಪುರಕ್ಕಾದ್ರು ಹೋಗಿಲ್ಲಾದ್ರೆ ವಾಟ್ ಅಬೌಟ್ ಅವರ್ ಪ್ರೆಸ್ಟೀಜ್ ಸಮಥಿಂಗ್ ಡೂ. ಇವಾಗ ನೀನು ಟ್ರಿಪ್ ಹೋಗೋಣ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ಯಾ. ಅಬ್ಸಲ್ಯೂಟ್ಲಿ. ಕಾಸು ಯಾರು ನಿಮ್ಮ ಅಪ್ಪ ಕೊಟ್ಟನ? ಏನ್ ಹೇಳ್ತೀಯ ಗುರು? 5 ಸಾವಿರ ಒಂಚಕಾಲ ನಮ್ಮ ಹುಡುಗರ ಕೆಲೆ ಏನಂದ್ರೆ ಬಾಯ್. ನಮ್ಮ ಅಪ್ರಾಣೆಗಳ ಹತ್ರ ಹುಡುಕುದು ಒಂದೇ ₹1 ಕಾಸಿಲ್ಲ. ನಮ್ಮ ಅಪ್ಪ ಫೋನ್ ಹಾಕ್ತಾರ, ನಾನು ಹೊಂಟೈತೀನಿ ಬಾಯ್. ಲೇ 5,000 ರೂಪಾಯಿ ತಾನೆ, ನಾನೇ ಹಾಕೊಂತೀನಿ ಬಾರ. ಲೋ ಆದ್ರೂ ಸರಿ ಆಯ್ತು, ನೀವು ಪ್ಲಾನ್ ಮಾಡ್ರಪ್ಪ, ನಮ್ಮ ಅಪ್ಪ ಕರೀತಾರ, ಹೋಗ್ ಬರ್ತೀನಿ. ನಮ್ಮ ರಾಜು ಒಳ್ಳೆ ದುಡ್ಡು ಮಡಗಿರಂಗಿದ್ಯಾ. ಹಂಗೇನಿಲ್ಲ ಗುರು, ನಾವ್ ಎಣ್ಣೆ ಹೊಡಿಬೇಕಾರೆ ಅದು ಸಪ್ಲೈ ಮಾಡಕ್ ಬೇಕಾಗ್ತಾನೆ ಬಿಡಿ. ಸರಿ ನೀವೆಲ್ಲ ಹುಷಾರಾಗಿ ಓಡ್ ಬರ್ರಿ, ನೆಕ್ಸ್ಟ್ ಸಲ ಬರ್ತೀನಿ ನಾನು. ಯಾಕಯ್ಯ? ಬಂದ್ರೆ ನಾವು ದುಡ್ದಿರೋ ದುಡ್ಡಲ್ಲಿ ಬರ್ತೀವಿ. ಇನ್ನೊಬ್ಬ ಯಾರೋ ದುಡ್ಡು ಹಾಕ್ತಾನೆ ಅನ್ಬಿಟ್ಟು ನಮ್ಮ ಹುಡುಗನ್ ಸಪ್ಲೈಯರ್ ಮಾಡೋದು ನನ್ಗೆ ಇಷ್ಟ ಇಲ್ಲ. ಗುರು ನಾನು ಆತರ ಹೇಳಿಲ್ಲ ಗುರು. ಇವತ್ತು ನಿನ್ನ ಹತ್ರ ದುಡ್ಡು ಐತೆ, ಅದಕ್ಕೆ ಆ ಹುಡುಗನ ಸಪ್ಲೈ ಮಾಡ್ಕೊಳಕ್ ನೋಡ್ತಿದ್ದೆ. ನಾಳೆ ಅಕಸ್ಮಾತ್ ನನ್ನ ಹತ್ರ ದುಡ್ಡಿಲ್ಲ ಅಂದ್ರು ನೀನ್ ನನ್ನನ್ನು ಬಳಸ್ಕೊಂತೀಯ. ಲೈ ನಮ್ಗೂ ನಿಮ್ಗೂ ಡಿಫ್ರೆನ್ಸ್ ಏನ್ ಗೊತ್ತೇನೋ? ನೀನ್ ಸಿಲ್ವರ್ ತಟ್ಟೆಲ್ ಅನ್ನ ತಿಂತ್ಯಾ, ನಾವು ಪ್ಲಾಸ್ಟಿಕ್ ತಟ್ಟೆಲ್ ಅನ್ನ ತಿಂತಾ ಇದೀವಿ. ಲೇ ನಿನ್ನ ಹತ್ರ ದುಡ್ಡು ಐತೆ ಅನ್ಬಿಟ್ಟು ಅವ್ನು ನಮ್ಮನ್ ದುರಾಂಕಾರ ತೋರಿಸ್ಬೇಡ. ಒಂದಲ್ಲ ಒಂದಿನ ಎಂತೆಂತವ್ರು ನಮ್ಮನ್ ಖಾಲಿ ಆಗಿರೋದು ನೋಡಿದೀನಿ. ನೀನ್ ಖಾಲಿ ಆಗೋದೇನ್ ದೊಡ್ಡದಲ್ಲ. ನಿನ್ನ ಹತ್ರ ದುಡ್ಡು ನೋಡ್ಬಿಟ್ಟು ಯಾರು ಫ್ರೆಂಡ್ಶಿಪ್ ಮಾಡಿರಲಿಲ್ಲ ಕಣೋ, ನಿನ್ ಗುಣ ನೋಡ್ಬಿಟ್ಟು ಫ್ರೆಂಡ್ಶಿಪ್ ಮಾಡಿದ್ದು. ಇವತ್ತು ನೀನ್ ಅದನ್ನೇ ಉಳಿಸ್ಕೊಳ್ಳಿಲ್ವಲ್ಲ. ಯಪ್ಪ ನನ್ನ ಕಾರಾಗ ನಾನು ಓನರ್ ಆಗಿರ್ತೀನೋ ಹೊರ್ತು ಇವ್ರ ಜೊತೆ ಬಂದ್ಬಿಟ್ಟು ಡ್ರೈವರ್ ಅಂತ ಆಗಲ್ಲ. ಬಿಟ್ಬಿಡ್ರಪ್ಪ. ನಾನು ದುಡ್ಡು ಮಾಡಿರೋ ಬೋಳಿ ಮಕ್ಕಳೆಲ್ಲ ಬಡವ್ರನ್ನ ಬಂಡವಾಳ ಮಾಡ್ಕೊಂಡ್ರೆ